ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಇವತ್ತು ಡೇ 6 ನಮ್ಮ 11 ದಿನದ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಾಯಿತು. ಸೊ ತಮ್ಮೆಲ್ಲರಿಗೂ ಇವತ್ತಿನ ದಿನಕ್ಕೆ ಸ್ವಾಗತ. ಹಾಗೆ ಬೆಳಗ್ಗೆ ಬೇಗ ಎದ್ದು ಬಿಸಿ ನೀರು ಕುಡಿದಿದ್ದಾಯಿತು. ಹಾಗೆ ಅದಾದಮೇಲೆ ಅಫರ್ಮೇಷನ್ಗಳನ್ನು ಬರ್ಕೊಂಡು ನಂತರ ಇವತ್ತಿನ ಒಂದು ಚಾಲೆಂಜನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಬರೆದು ನಿನ್ನೆ ಚಾಲೆಂಜ್ ಏನು ಕಂಪ್ಲೀಟ್ ಆಯ್ತಲ್ಲ ಅದನ್ನು ಟಿಕ್ ಮಾರ್ಕ್ ಹಾಕಿ. ಸೊ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಅವತ್ತಿನ ದಿನ ನಾವು ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದೊಂದು ಮೈಂಡಲ್ಲಿ ಸ್ಟ್ರಾಂಗಾಗಿ ಇರುತ್ತೆ. ಹಾಗೆ ನನಗೆ ವ್ಯೂವರ್ಸ್ ಹೇಳ್ತಾಯಿದ್ರು, ನೀವು ಅಟ್ಲೀಸ್ಟ್ 91 ಡೇಸ್ ಆದರೂ ಮಾಡಿ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ಆ್ಯಕ್ಚುಲಿ ನಾನು ಆಲ್ರೆಡಿ 10 kg ಇಳಿಸಿದ್ದೀನಿ ಇದೇ ಥರ ಡಯೆಟ್ ಮಾಡಿ. ಇವಾಗ ಸ್ವಲ್ಪ ಮತ್ತೊಮ್ಮೆ ಟ್ರ್ಯಾಕಿಗೆ ತೊಗೊಂಬರಬೇಕು ಅಂತ ಈ ಥರ ಒಂದು 11 ದಿನದ ಚಾಲೆಂಜನ್ನು ತೊಗೊಂಡಿರೋದು. ಸೊ ಇವತ್ತು ಡೇ 6, ಇವತ್ತಿನ ದಿನ ನನ್ನ ದಿನ ಸ್ಟಾರ್ಟ್ ಆಯಿತು. ವಾರ್ಮ್ ವಾಟರ್ ಕುಡಿದಿದ್ದಾಯಿತು. ಹಾಗೆ ಡೈಲಿ ಬರೆಯುವಂಥ ಅಫರ್ಮೇಷನ್ಗಳೆಲ್ಲ ಬರೆದು ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಬರೆದು. ಸೊ ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಒಂದು ಚಾಲೆಂಜ್ ತೊಗೊಂಡಿರೋದ್ರಿಂದ ಪ್ರತಿದಿನ ಇಷ್ಟು ಟೈಮಿಗೆ ಎದ್ದೇಳಬೇಕು, ಬೆಳಿಗ್ಗೆ ಎಕ್ಸಸೈಸ್ ಮಾಡಬೇಕು. ನಿನ್ನೆನೂ ಒಬ್ಬರದ್ದು ಬರ್ತಡೇ ಇತ್ತು ಅಂತ ಕೇಕ್ ತಂದು ಕೊಟ್ಟರು. ನಾನು ಒಂದೇ ಒಂದು ಚೂರು ಕೂಡ ತಿಂದಿಲ್ಲ. ನನ್ನ ಮಗಳು ಬಂದು ತಿನ್ನು ಅಮ್ಮ ಹೇಳಿದ್ರು ಕೂಡ ತಿಂದಿಲ್ಲ. ಅಷ್ಟು ಒಂದು ನಾವು ಫೋಕಸ್ಡಾಗಿ ಇರೋದಕ್ಕೆ ಈ ಥರ ಒಂದು ಚಾಲೆಂಜ್ ತೊಗೊಂಡಾಗ ಹೆಲ್ಪ್ ಆಗುತ್ತೆ. ಸೊ ದಿನ ವೆಯ್ಟ್ ಎಷ್ಟು ಕಡಿಮೆ ಆಯಿತು ಕ್ಯೂರಿಯಾಸಿಟಿ ಬೇಡ. ಫಸ್ಟ್ ನಾವು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಇದ್ದೀವಿ. ಟೈಮ್ ತಗೊಳುತ್ತೆ, ಓವರ್ ನೈಟ್ ಏನೂ ಕೂಡ ಚೇಂಜ್ ಆಗೋದಿಲ್ಲ. ಸೊ ನಿಧಾನಕ್ಕೆ ಫ್ಯಾಟ್ ಕರಗಿ ನಮ್ಮ ಬಾಡಿ ಒಳ್ಳೆ ಶೇಪಿಗೆ ಬರುತ್ತೆ. ಸೊ ವೇಟ್ ನೋಡೋಣ ಎಷ್ಟು ಕಡಿಮೆ ಆಗುತ್ತೆ ಅಂಥೇಳಿ 11ನೇ ದಿನ ನಾವು ರಿಸಲ್ಟ್ ನೋಡೋಣ. ಹೀಗೆ ವಿವರೊಬ್ಬರು ಕೇಳ್ತಾ ಇದ್ರು, ಬೆಳಗ್ಗೆ ಬೇಗ ಹೇಗೆ ಎದ್ದೇಳ್ತೀರಾ ಅಂತ. ನಾನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಾನು ಫಾಲೋ ಮಾಡೋದೇನು ಅಂದರೆ, ರಾತ್ರಿ ಮಲಗುವಾಗ ರಾತ್ರಿ ಊಟ ಆದಮೇಲೆ ನಾನು ಮೊಬೈಲನ್ನು ಜಾಸ್ತಿ ಮುಟ್ಟೋದಿಲ್ಲ. ಅದಾದಮೇಲೆ ಮೊಬೈಲ್ ಅಲಾರಾಮ್ ಇಟ್ಟು ಹೊರಗಡೆನೇ ಇಟ್ಟೋಗ್ತೀನಿ ಒಂದು ಟೇಬಲ್ ಮೇಲೆ. ರಾತ್ರಿ ನಾವು ಮೊಬೈಲ್ ಹಿಡ್ಕೊಂಡಿದ್ರೆ ಎಷ್ಟೊತ್ತು ಸ್ಕ್ರೋಲ್ ಮಾಡ್ತೀವಿ, ಎಷ್ಟೊತ್ತು ಲೇಟ್ ಆಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಮಲಗೋದಕ್ಕೆ ಲೇಟ್ ಆದರೆ ಬೆಳಗ್ಗೆ ಎದ್ದೇಳೋಕ್ಕೂ ಕೂಡ ಮನಸ್ಸಾಗೋದಿಲ್ಲ. ಒಂದು ವೇಳೆ ಬೆಳಗ್ಗೆ ಅಲಾರಾಮ್ ಆದ ತಕ್ಷಣ ನಾವು ಎದ್ದು ಬಂದು ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿದ್ದೆ ಹೊರಟೋಗುತ್ತೆ. ನಾವು ಅಲ್ಲೇ ಕೈ ಹತ್ರ ಇದ್ದರೆ ಆಫ್ ಮಾಡ್ತೀವಿ, ಅಲ್ಲೇ ತಿರುಗಿ ಮಲ್ಕೊಳ್ತೀವಿ, ನಿದ್ದೆ ಬಂದುಬಿಡುತ್ತೆ. ಸೊ ಹಾಗಾಗಿ ಅಲಾರಾಮನ್ನು ದೂರ ಇಟ್ಕೊಂಡ್ರೆ ಎದ್ದು ಬಂದು ಆಫ್ ಮಾಡಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ. ಸೊ ಎದ್ದು ಹೇಳ್ತೀವಿ. ಇದು ಒಂದು ನಾನು ಮೊಬೈಲ್ ಅವಾಯ್ಡ್ ಮಾಡಿದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ, ಬೆಳಗ್ಗೆನೂ ಬೇಗ ಎದ್ದೇಳ್ಬೋದು. ಇವಾಗ ಸೊ ಫುಲ್ಲು ಸ್ವೆಟ್ ಇಳೀತಾ ಇದೆ. ವಾವ್, ಇಲ್ಲೆಲ್ಲ ತುಂಬ ಗ್ಲೋ ಬರುತ್ತೆ ಸ್ವೆಟ್ ಆದಾಗ, ತುಂಬ ಚೆನ್ನಾಗಿ ಅನಿಸುತ್ತೆ. ಎಸ್, ಬೆಳಗ್ಗೆ ತಿಂಡಿಗೆ ನಾನು ಸಾಮಾನ್ಯವಾಗಿ ದೋಸೆ, ಇಡ್ಲಿ, ಉಪ್ಪಿಟ್ಟು ಏನು ಕಾಮನ್ನಾಗಿ ಮಾಡ್ತೀವಲ್ಲ ಅದನ್ನೇ ಮಾಡೋದು, ಅದನ್ನೇ ತಿನ್ನೋದು. ಇವತ್ತು ಇಡ್ಲಿ ಸಾಂಬಾರು ತಿಂದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ. ಹಾಗೆ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಅದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಮುದ್ದೆ ಊಟಕ್ಕೆ ಚೆನ್ನಾಗಾಗುತ್ತೆ ಅಂತ ಇವತ್ತು ಮುದ್ದೆ, ಒಂದು ಬೌಲ್ ಅನ್ನ ಮತ್ತು ಸೊಪ್ಪಿನ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಅಷ್ಟು ಮಧ್ಯಾಹ್ನ ಊಟ ಮಾಡಿತಾ ಇತ್ತು. ಅದಾದಮೇಲೆ ಸಂಜೆ ಮತ್ತೆ ಎಕ್ಸಸೈಸ್ ಮಾಡಬೇಕಲ್ಲ, ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ತೀನಿ. ಸೊ ಡೈಲಿ ಇದೇ ಥರ ರುಟೀನ್ ಫಾಲೋ ಮಾಡ್ತಾ ಇರೋದ್ರಿಂದ ಮತ್ತೇನು ವಿಶೇಷ ಇಲ್ಲ. ಆದರೆ 11 ದಿನವೂ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ವೀಡಿಯೋನೂ ಹಾಕ್ತಾಯಿದ್ದೀನಿ. ಜೊತೆಗೆ ಆ ವಿಡಿಯೋ ಮಾಡೋದ್ರಿಂದನೂ ಕೂಡ ನಾನು ಸ್ಟ್ರಿಕ್ಟಾಗಿ ಇರೋದಕ್ಕೆ ನನಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಚಾಲೆಂಜ್ ಅಂತ ತೊಗೊಂಡಿರೋದ್ರಿಂದ ಸೇಮ್ ರೂಟೀನೇ ರಿಪೀಟ್ ಆಗುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಈ ನಂತರ ಮತ್ತಷ್ಟು ನಾನು ಡೈಲಿ ಬ್ಲಾಗ್ಸು, ಬೇರೆ ಬೇರೆ ರೀತಿಯ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ತೀನಿ. ಬಟ್ ಈ 11 ದಿನ ಇದೇ ಹಾಕಲೇಬೇಕಾಗತ್ತೆ. ಸೊ ಸಂಜೆ ಸ್ವಲ್ಪ ಲೇಟ್ ಆಗಿತ್ತು ನಾನು ಎಕ್ಸಸೈಸ್ ಮಾಡೋಷ್ಟೊತ್ತಿಗೆ. ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡೆ. ಈ ಥರ ಎಕ್ಸಸೈಸ್ ಮಾಡುವಾಗ ಅನಗಂಗೆ ಏನಾದರೂ ಆಟ ಆಡೋದಕ್ಕೆ ಏನಾದರೂ ಕೊಡ್ತೀನಿ. ಸೊ ಆವಾಗ ಸ್ವಲ್ಪ ಸುಮ್ಮನೆ ಇರ್ತಾಳೆ, ಅಥವಾ ನನ್ನ ಜೊತೆನೇ ಅವಳು ಎಕ್ಸಸೈಸ್ ಮಾಡೋದಕ್ಕೆ ಬರ್ತಾಳೆ. ಸೊ ಹಿಂಗೆಲ್ಲ ಆಗ್ತಾ ಇರುತ್ತೆ. ಸೊ ಮುಗಿತಾ ಬಂತು ಇವಾಗ.
ನನಗೆ ರಾತ್ರಿ ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ರಾತ್ರಿ ಅಂದರೆ 8 ಗಂಟೆ ಒಳಗಡೆ ಊಟ ಮುಗಿಸ್ತೀವಿ ನಾವು. ಸೊ ಚಪಾತಿ ಮಾಡಿದ್ರಂತೂ ಇನ್ನೊಂದು ಸ್ವಲ್ಪ ಬೇಗನೆ ತಿಂದರೆ ಒಳ್ಳೆಯದು. ನಾನು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಳ್ತಾ ಇದ್ದೀನಿ, ಒಂದು ಈರುಳ್ಳಿ. ಇವತ್ತು ನಾನು ಪನ್ನೀರು ಚಪಾತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ನಮಗೊಂಥರ ಕ್ರೇವಿಂಗ್ಸ್ ಏನಾದರೂ ಬಂದರೆ ಈ ಥರ ಮಾಡ್ಕೊಂಡು ತಿಂದರೂ ಕೂಡ ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ. ಅದರಲ್ಲೂ ಪನ್ನೀರ್ ಹಾಕೋದ್ರಿಂದ ಒಂಥರ ಸ್ಪೆಷಲ್ ಇರುತ್ತೆ ಇದು. ಪನ್ನೀರೆಲ್ಲ ಈ ಥರ ಹೆಚ್ಚಿಟ್ಕೊಂಡೆ. ನಂತರ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಂತರ ಮಸಾಲೆ ಏನು ನಾನು ಜಾಸ್ತಿ ಹಾಕಿಲ್ಲ, ಗರಂ ಮಸಾಲೆ ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಅಷ್ಟೇ, ಮತ್ತೇನು ಬೇಕಾಗಲ್ಲ. ಮತ್ತೇನು ನಾನು ಸೇರಿಸಿಲ್ಲ ಆ್ಯಕ್ಚುಲಿ, ಸಿಂಪಲ್ಲಾಗಿರಲಿ ಅಂತ. ನಂತರ ಬೇಕಿದ್ದರೆ ಹುಳಿಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ನಂತರ ಪನ್ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಸ್ಟಫ್ ರೆಡಿ ಆಗುತ್ತೆ. ಚಪಾತಿ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಈ ಥರ ಸೇರಿಸ್ಕೊಂಡು ರೋಲ್ ಮಾಡಿಕೊಂಡ್ರೆ ಆಯಿತು. ಬೇಕಿದ್ದರೆ ವೈಟ್ ಸಾಸ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು, ಅದು ಇನ್ನೂ ರುಚಿಯಾಗಿರುತ್ತೆ. ಇನ್ನೊಂದು ದಿನ ಮಾಡ್ತೀನಿ ಅದನ್ನು. ಸೊ ಈ ಥರ ಮಾಡಿಕೊಂಡು ಸಂಜೆ ತಿಂದೆ. ಸೊ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ಬೇಗ ತಿನ್ನಬೇಕಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ನಾಳೆಯ ವಿಡಿಯೋದೊಂದಿಗೆ. ಸೊ ತಮ್ಮೆಲ್ರಿಗೂ ಧನ್ಯವಾದ, ನಮಸ್ಕಾರ. ಮುಂದೆ ಮತ್ತೊಂದು ವಿಡಿಯೋ ಬರುತ್ತೆ ನಾಳೆ, ಓಕೆನಾ?